ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಊಟದ ವಿಷಯಕ್ಕೆ ಮನಸ್ತಾಪವೇ ಶುರುವಾಗಿ ಹೋಗಿದೆ. ಸೊ ಇದರಲ್ಲಿ ತಪ್ಪ್ಯಾರ್ದು ಸರಿಯಾರ್ದು ಜೊತೆಗೆ ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ನ ಹೈಲೈಟ್ಸ್ ಏನೇನು ಇದೆಲ್ಲವನ್ನ ಇವತ್ತು ಡಿಸ್ಕಸ್ ಮಾಡೋಣ. ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ಮೊದಲು ವೆಲ್ಕಮ್ ಮಾಡಿಬಿಡೋಣ. ನನ್ನ ಕೊಲೀಗ್ ಆಗಿರುವಂತಹ ನೇತ್ರ ಅವರಿದ್ದಾರೆ. ಹೆಲೋ ನೇತ್ರ, ವೆಲ್ಕಮ್ ಟು ದ ಶೋ. ಜೊತೆಗೆ ರಘುವೀರ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ಎಸ್, ಇನ್ನು ನಾನು ಆಗಲೇ ಹೇಳ್ದಂಗೆ ನೇತ್ರ ಅವರೇ, ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದರೆ ಒಂದು ಊಟದ ವಿಷಯಕ್ಕೆ ನಿನ್ನೆ ದೊಡ್ಡ ಮನಸ್ತಾಪವೇ ನಡೆದು ಹೋಯಿತು. ರಕ್ಷಿತಾ ಅಂತೂ ಕಿರ್ಚಾಡಿ ಗಂಟ್ಲೆಲ್ಲ ಹೋಯ್ತು ಅನ್ಸುತ್ತೆ. ಸೊ ನಿನ್ನೆ ಯಾರು ತಪ್ಪು ಯಾರು ಸರಿ ಅನ್ಸುತ್ತೆ? ಇದರಲ್ಲಿ ತಪ್ಪು ಸರಿ ಅಂತ ನೋಡಕ್ಕಾಗಲ್ಲ. ಯಾಕಂದ್ರೆ ಅಸುರನ್ ಕ್ಯಾರೆಕ್ಟರೇ ಅದು ಅಂತಂದ್ಮೇಲೆ ಅವ್ನು ಟಾರ್ಚರ್ ಮಾಡ್ತಾನೆ ಇರ್ತಾನ. ಪ್ರತಿಯೊಂದ್ರಲ್ಲೂ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಅವ್ನು ಟಾರ್ಚರ್ ಮಾಡೋದೇ ಅವ್ನ ಕೆಲಸ ಅಂದ್ಮೇಲೆ ಅವ್ನು ಹೇಗೆಲ್ಲ ಆಗುತ್ತೆ ಹಾಗೆಲ್ಲ ಟಾರ್ಚರ್ ಮಾಡಕ್ ಟ್ರೈ ಮಾಡ್ತಾನೆ. ರಕ್ಷಿತನ್ ಬೇರೆ ನೀನ್ ಕೆಟ್ಟ ರಾಕ್ಷಸ ಅಂದ್ರೇನೆ ಕೆಟ್ಟದಲ್ವಾ? ಹೌದು. ಆದ್ರೆ ಅವಳು ಏನ್ ಅನ್ಕೊಂಡಿರ್ತಾಳೆ ಅಂದ್ರೆ, ಸ್ಟಾರ್ಟಿಂಗು ಇವ್ರ ಜಂಟಿಗಳ ಪರವಾಗಿ ಅಸುರಾಧಿಪತಿ ತನ್ನ ಒಂದು ನಿರ್ಧಾರಗಳನ್ನ ತಗೋತಿರ್ತಾನ. ಹಂಗಾಗಿ ನನ್ಗೆ ಒಳ್ಳೆ ರೀತಿಯಾಗಿ ಟ್ರೀಟ್ ಮಾಡ್ತಾರ ಇಲ್ಲ ಅನ್ನೋ ಕಾರಣಕ್ಕೆ ಚಿಕನ್ ಸಿಗುತ್ತೆ ಅನ್ನೋದಕ್ಕೆ ಮೊನ್ನೆ ಅವ್ರ ಕಡೆ ಹೋಗಿರ್ತಾಳ ಅವಳು. ಕೋಳಿ ಸಿಗುತ್ತಾ ಅಂತ ಹೇಳಿ ಬಂದ್ಬಿಡು ಅಂತ ಹೇಳಿ ಗಿಲ್ಲಿ ಅವರೆಲ್ಲರೂ ಒಂಥರ ಪ್ರೊವೋಕ್ ಮಾಡಿ ಅವಳನ್ನ ಆ ಕಡೆ ಕರ್ಕೊಂಡಿರ್ತಾರ. ಆಮೇಲೆ ಅವಳಿಗೆ ಅನ್ಸುತ್ತೆ ಅವನು ಕೆಟ್ಟ ರಾಕ್ಷಸ, ಒಂಟಿಗಳ ಪರವಾಗಿಲ್ಲ, ಓನ್ಲಿ ಜಂಟಿಗಳ ಪರವಾಗಿ ಇದಾನ, ಅವ್ರು ಸೇವೆ ಮಾಡಿದವ್ರಿಗೆ ಮಾತ್ರ ಅವನು ಕರೆಕ್ಟಾಗಿ ಟ್ರೀಟ್ ಮಾಡ್ತಾನೆ. ಮತ್ತೆ ಇನ್ನೊಂದು ಅವಳ ತಲೆ ಒಳಗೆ ಏನಿರೋದಂದ್ರೆ, ನಮ್ ಕಡೆ ಎಲ್ಲ ಕೆಲಸ ಮಾಡಿಸ್ಕೊಂತಾರೆ ಆದ್ರೂ ನಮ್ಗೆ ಟಾರ್ಚರ್ ಮಾಡ್ತಾರೆ ಅನ್ನೋದು ರಕ್ಷಿತಾ ಅವ್ರ ಮೈಂಡ್ ಒಳಗಿರುತ್ತೆ. ಹಂಗಾಗಿ ಕೆಟ್ಟ ರಾಕ್ಷಸ ನೀನು, ನಿನ್ ಕಡೆ ಬರಲ್ಲ, ನಾನು ಈ ಕಡೆ ರಾಣಿಯವ್ರ ಕಡೆನೂ ಹೋಗಲ್ಲ, ನಾನು ಒಬ್ಳೇ ಇರ್ತೀನಿ ಅಂತ ತಂದೊಂದು ಡಿಸಿಷನ್ ಹೇಳ್ತಾವಳೆ. ಆಮೇಲೆ ಅದು ಊಟದ ವಿಚಾರ ಅಂತ ಬಂದಾಗ ಅವಳು ಫಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾಳೆ. ಬಟ್ ರಾಕ್ಷಸ ಅವ್ರು ಬಂದು ಅದನ್ನೆಲ್ಲ ಪ್ಯಾನ್ ಎತ್ಕೊಂಡು ಹೋಗಿ ಹೊರಗಡೆ ತಿನ್ನ ಕೊಡ್ತಾರೆ. ಬಟ್ ಆದ್ರೂ ಅವರು ರಕ್ಷಿತಾ ಅವರು ಹೋಗ್ಲಿ ಬಿಡಿ ತಿನ್ಲಿ ಅಂತ ಹೇಳಿ, ಸೊ ಅದು ಅವಳಿಗೆ ಮಾತ್ರ ಅವಳು ಮಾಡ್ಕೊಂಡು ಇಟ್ಕೊಂಡು ತನಗೂ ಊಟಕ್ಕಂತ ಹೇಳಿ ಮಾಡ್ಕೊಂಡು ಹೋಗ್ಬೇಕಂತ ಡಿಸಿಷನ್ ತಗೊಂಡ್ ಮಾಡ್ಕೊಂತಿದ್ರವಾಗ ಅಸುರಾಧಿಪತಿ ಬಂದು ಎತ್ಕೊಂಡು ಹೋಗಿ ಹೊರಗಡೆ ಇರೋರ್ಗೆಲ್ಲರಿಗೂ ಅವ್ರಿಗೆ ಗೊತ್ತೇ ಇರಲ್ಲ, ಅವ್ರ ಇವರೇ ತಗೊಂಡ್ ಹೋಗಿ ಕೊಡ್ತಿದ್ದಾರೆ ತಿನ್ನಕ್ಕೆ ಅಂತ ಹೇಳಿ ತಿನ್ಬಿಡ್ತಾರೆ ಹೊರಗಿನವ್ರು. ಆಮೇಲೆ ಗೊತ್ತಾಗತ್ತೆ ಅವಳು ಮಾಡ್ಕೊಂಡು ಇಟ್ಕೊಂಡಿರೋದನ್ನ ಇವ್ರೆಲ್ರಿಗೂ ಹಂಚಿ ಅಸುರಾಧಿಪತಿ ತನ್ನ ಇದನ್ನ ಮಾಡ್ಕೊಂಡ ಅಂತ ಹೇಳಿ. ಹಂಗಿದ್ವಾಗ ಮತ್ತೆ ನೆಕ್ಸ್ಟ್ ಟೈಮ್ನು ಮತ್ತೆ ಮಾಡ್ಕೊಳ್ಳುವಾಗ ಮತ್ತೆ ಕುಡಿಯದಿರೋ ಟೀನ ಅದ್ರೊಳಗೆ ಹಾಕಿದ್ರೆ ಯಾರಿಗಾದ್ರೂ ಸಿಟ್ಟು ಬರುತ್ತೆ ತಾನೆ. ಹಂಗಾಗಿ ರಕ್ಷಿತಾ ಅವರು ಅವಾಗ ಸ್ವಲ್ಪ ಟ್ರಿಗರ್ ಆಗ್ತಾರೆ. ನೀವು ಎಂತ ಕೆಟ್ಟ ರಾಕ್ಷಸ ನೀವು, ನಿಮ್ಗೆ ಸ್ವಲ್ಪನಾದ್ರೂ ಮರ್ಯಾದೆ ಇದೆನಾ ಅಂತ ಈ ತರ ಎಲ್ಲ ಮಾತಾಡಕ್ ಚಲೋ ಮಾಡ್ತಾರೆ. ಆಮೇಲೆ ರಕ್ಷಿತಾ ಅವರು ತಮಗಾಗಿರೋದು ಒಂದು ಟ್ರಿಗರ್ನ ಮಂಜು ಭಾಷಿನಿ ಅವ್ರ ಮೇಲೆ ಎತ್ತಾಕ್ಬಿಡ್ತಾರೆ. ಅಂದ್ರೆ ನೀವ್ ಹೇಗ್ ತಿನ್ರಿ ಅಂತ ಹೇಳಿ ಟೀ ಹಾಗಲ್ಕಾಯಿ ಮಿಕ್ಸ್ ಆಗಿರೋದನ್ನ ಅವ್ರು ಚಿಕನ್ ಒಳಗ್ ಹಾಕ್ಬಿಡ್ತಾರ. ಬಟ್ ಆ ಚಿಕನ್ 12 ಜನಕ್ಕೆ ಸೇರಿದ ಚಿಕನ್. ಒಬ್ಬರದ್ದು ಒಂದು ಸಿಟ್ಟಿಗೋಸ್ಕರ 12 ಮಂದಿಗೂನು ಅದೆಲ್ಲ ತಾಗೋ ಹಾಗೆ ಮಾಡಿದ್ರು. ಆಮೇಲೆ ರಕ್ಷಿತಾ ಅವ್ರು ಬಂದು ಹೇಳ್ತಾರೆ ಸುದ್ದಿ ಅವರಿಗೆ ಏನಂತ, ನಿಮ್ಮ ಕರ್ಮನ ಅವ್ರು ತಿನ್ಲಿ ಅಂತ ಹೇಳಿ. ಬಟ್ ಇದು ಎಲ್ಲೋ ಒಂದ್ ಕಡೆ ಅವಳು ಚಿಕ್ಕವಳು ಅನ್ನೋ ರೀಸನ್ ಒಂದ್ ಕಡೆ ಇಟ್ಕೊಂಡ್ರೆ, ಅಲ್ಲಿ ಆಟ ಆಡಕ್ ಬಂದಿರ್ತಾರೆ ಅಂದ್ಮೇಲೆ ಎಲ್ರು ಸಮನಾಗಿನೇ. ಯಾಕಂದ್ರೆ ಅಲ್ಲಿ ಮಂಜು ಭಾಷಿಣಿ ಅವ್ರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಚಿಕ್ಕವಳು ಅಂತಾರೆ, ಅವಳಿಗೂ 25 ವರ್ಷ ಆಗಿದೆ ಅಂತ. ಹೌದು, 25 ವರ್ಷ. ಹೌದು, ಅಫ್ಕೋರ್ಸ್ 25 ವರ್ಷ ಆಗಿತ್ತು ಅಂದ್ಮೇಲೆ ಅವ್ರಿಗೂ ಒಂದು ಮೆಚುರಿಟಿ ಅನ್ನೋದು ಇದೇ ಇರುತ್ತೆ. ಅಷ್ಟಿಲ್ಲ ಯಾರು ಬಿಗ್ ಬಾಸ್ ಮನೆಗೆ ಬರಲ್ಲ. ಬಟ್ ಆದ್ರೆ ಸಿಟ್ಟಿನ ಕೈಲಿ ತನ್ನ ಬುದ್ಧಿ ಕೊಟ್ಟು ನನಗೆ ಹಿಂಗಾಯ್ತು ಅನ್ನೋದಕ್ಕೆ ಮತ್ತೊಬ್ಬರಿಗೆ ಮಾಡಿರೋದು ತಪ್ಪು. ಇದು ನನ್ನ ಪ್ರಕಾರ ರಕ್ಷಿತಾ ಅವ್ರು ಹಾಗೆ ಮಾಡಬಾರ್ದಿತ್ತು. 12 ಜನಕ್ಕೆ ಸೇರ್ಬೇಕಾಗಿತ್ತಲ್ಲ, 12 ಒಬ್ರು ಮಾಡಿರೋದ್ರಿಂದ ಅಸುರಾಧಿಪತಿ ಕೊಟ್ಟಿರೋ ಟಾಸ್ಕ್ನ ಅವ್ರು ಮಾಡಿದ್ರು, ಅದನ್ನ ಅವ್ರು ತಿಳ್ಕೊಬೇಕಾಗಿತ್ತು. ಬಟ್ ಅವರಲ್ಲಿ ಊಟ ಸಿಗ್ಲಿಲ್ಲ ಅನ್ನೋದು ಒಂದು ಕಾರಣಕ್ಕೆ ಆ ತರ ಮಾಡಿರೋದು ತಪ್ಪು. ಆಮೇಲೆ ಮಂಜು ಭಾಷಿನಿ ಅವರು ತಮ್ಮದೊಂದು 12 ಜನಕ್ಕೆ ಹಾಕಿದ್ದೆ ಆಟ ಆಡ್ಬೇಡ ಅಂತ ಹೇಳಿ ಪ್ಯಾನ್ ಅನ್ನು ಎತ್ತಿರ್ತಾರೆ. ಜಸ್ಟ್ ಅದ್ರೊಳಗೆ ಏನು ಇರಲ್ಲ. ಅಂದ್ರೆ ಅವರ ಸಿಟ್ಟಲ್ಲಿ ಇವಳು ವಾದ ಅವ್ರ ಸಿಟ್ಟಿಗೆ ಹಂಗ್ ಮಾಡಿದ್ದಾರೆ. ಬಟ್ ಏನು ಹಾರಿದ್ದೇನು ನಾವು ಏನು ಇಲ್ಲ, ಅವರು ಕೇಳ್ತಾರೆ ಮಂಜು ಭಾಷಿನಿ ಅವರು ಏನಂತ, ನಾ
ನಾನೀಗ ನೀನ್ ಮಾಡ್ದಿ ಅಂತ ಹೇಳಿ ನಾನು ಎಸೆದ್ರೆ ಏನಾಗುತ್ತೆ ಅಂತ ಹೇಳಿ ಅವರು ಆ ಗಮನ ವಹಿಸೇ ಮಾಡಿರೋದು. ಅದು ನಾನು ಇವ್ರು ಏನ್ ಹೇಳ್ತಾ ಇದಾರೆ ಅದು ಒಪ್ತಾನೆ ಇಲ್ಲ. ಯಾಕಂದ್ರೆ ಇವ್ರು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು ಅದು ಇಬ್ರದ್ದು ತಪ್ಪು ಅಲ್ಲ, ಇಬ್ರದ್ದು ತಪ್ಪು ಅಂತ. ಇಬ್ರದ್ದು ತಪ್ಪು ಹೇಗಾಗುತ್ತೆ ಮೇಡಮ್? ಅಲ್ಲಿ ಅಸುರಾಧಿಪತಿ ಅಂತ ಅವ್ರಿಗೆ ಒಂದ್ ಏನ್ ಸ್ಥಾನ ಕೊಟ್ಟಿದ್ದಾರೆ, ಅವ್ರು ಅದನ್ನ ಆಟ ತಗೊಂಡು ಹೋಗಿರೋ ರೀತಿ ಚೆನ್ನಾಗೇ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಊಟದ ವಿಷಯಕ್ಕೆ ಬಂದಿರೋದು ತಪ್ಪಂತೀನಿ ನಾನು. ಊಟದ ವಿಷಯ ಯಾಕಂದ್ರೆ ಅವ್ರಿಗೆ ಕೊಡೋದೇ ಲಿಮಿಟ್ ಆಗಿ ಕೊಡ್ತಾರೆ ಊಟ. ಅಡಿಗೆ ವಿಚಾರದಲ್ಲಿ ಬಂದು ಇವ್ರು ಮಾಡಿರೋದು ತಪ್ಪಂತೇನೆ ಸುಧೀರ್ ಅವರು. ಇದೇನಂದ್ರೆ ಒಂದು ಅವ್ರು ಮಾಡಿರೋದು ಸರಿ ಯಾವ್ದಂದ್ರೆ ಆ ಪ್ಯಾನ್ ತಗೊಂಡೋಗಿ ಅಲ್ಲಿ ಕೊಟ್ಟಿರೋದು ಸರಿ ಇತ್ತು, ಅಲ್ಲಿ ತನಕ ಅದು ಆಟ ಸರಿನೇ ಇತ್ತು ಅನ್ಕೊಂತೀನಿ. ಆದ್ರೆ ಎಲ್ಲಿಗೆ ಬಂದು ಆ ಊಟದಲ್ಲಿ ಅವ್ರು ಟೀ ಅನ್ನ ಏನ್ ಹಾಕ್ತಾರಲ್ಲ, ಅವ್ರು ಏನ್ ಕುಡಿತಾರೋ ಟೀ ಹಾಕಿರೋದು ಅದು ಟೋಟಲಿ ತಪ್ಪಂತೀನಿ. ಯಾಕಂದ್ರೆ ಅದು ಅವ್ರು ಏನೋ ಒಂದು ಊಟಕ್ಕೆ ಮಾಡ್ಕೊಂಡಿರ್ತಾರೆ. ಇಲ್ಲಿ 12 ಜನದ ಊಟ ಒಂದ್ ಕಡೆ ಆದ್ರೆ ಒಬ್ಳು ಊಟನೇ ಇವ್ರು ಚಿಕನ್ ಏನ್ ಮಾಡಿ ಅದ್ರಲ್ಲೂ ಅವ್ರು ಹಾಕಿರೋದು ವಿಷಯನು ಏನು ಮಂಜು ಭಾಷಿನಿ ಅವ್ರಿಗೆ ಟ್ರಿಗರ್ ಮಾಡಿರೋಕ್ ಹಾಕಿದಲ್ಲ, ಅವ್ರು ಮಾಡಿರೋ ಅವ್ರಿಗೆ ಆಗಿರೋ ಅನ್ಯಾಯನ ಅವ್ರು ಅದನ್ನ ತೋರ್ಸ್ಕೊಂಡ್ರು. ಅದೇ ವಿಷಯದಲ್ಲಿ ಏನಾಯ್ತಂದ್ರೆ ಅವ್ರು ಹಾಕಿರೋದೇನ್ ಬೇರೆದೇನ್ ಹಾಕಿಲ್ಲ, ಅವ್ರು ಏನ್ ಮಾಡಿರೋದನ್ನ ಅವರಿಗೆ ಅದನ್ನ ಹಾಕಿದ್ದಾರೆ, ಹಾಗಲಕಾಯಿನ ಹಾಕಿದ್ದಾರೆ. ಬೇರೆದೇನೋ ಅದನ್ನ ಹಾಳು ಮಾಡಿದಿದ್ರೆ ತಪ್ಪಂತ ಒಪ್ಕೊಂಬೋದಿತ್ತು. ಅದನ್ನ ಅವ್ರು ವ್ಯಕ್ತಪಡಿಸಿದ ರೀತಿ ಆ ರೀತಿ ಇತ್ತು ಅದಲ್ಲಿ. ಆದ್ರೆ ಮಂಜು ಭಾಷಿನಿ ಅವ್ರು ಏನ್ ಮಾಡಿದ್ರಲ್ಲ ಆ ರೀತಿ ಅದು ತಪ್ಪಂತೀನಿ. ಯಾಕಂದ್ರೆ ಅವ್ರ ಮೆಚುರಿಟಿಗೆ ಅವ್ರು ಆ ರೀತಿ ಮಾಡಿರೋದು ತಪ್ಪಂತೀನಿ. ಯಾಕಂದ್ರೆ ಅದ್ರಲ್ಲಿ ಏನೂ ಇಲ್ಲ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಅಡಿಗೆ ಮನೆಯಲ್ಲಿ ಅದು ಬೇತಾ ಇತ್ತು, ಬಿಸಿ ಇರೋ ವಸ್ತು ಯಾರು ಬೇತಾ ಇರ್ಲಿಲ್ಲ. ಅದು ಅವ್ರು ಆಮೇಲೆ ಬೇತಾ ಇದ್ದದ್ದೇ ಏನ್ ಒಲೆ ಮೇಲೆ ಬೇತಾ ಇತ್ತಲ್ಲ ಅದೇ ಅದು ವಸ್ತು ಅದು. ಯಾಕಂದ್ರೆ ಅವ್ರು ಅವ್ರ ಪ್ಯಾನ್ ಇಂದ ಏನ್ ಚಿಕನ್ ಅಲ್ಲಿ ಹಾಕಿದ್ರ ಅದನ್ನೇ ತೆಗೆದು ಅವ್ರ ಪ್ಯಾನ್ ಅಲ್ಲಿ ಇತ್ತು, ಅದನ್ನೇ ಅವ್ರು ಎಸ್ದಿರೋದು ತಪ್ಪೆ. ಹೌದು, ಅವರಿಗೆ ಮೆಚುರಿಟಿ ಐತಿ ಮಂಜು ಭಾಷಿನಿಯವ್ರಿಗೆ. ಇಂತ ಮೆಚುರಿಟಿ ಅನ್ನದ ಬಗ್ಗೆ ಶ್ಲೋಕ ಹೇಳ್ತಾರೆ, ಅನ್ನನ ಕೆಳಗೆ ಹಾಕಿದ್ಮೇಲೆ ಅದು ತಪ್ಪಂತೀನಿ. ಅನ್ನನ ಕೆಳಗೆ ಹಾಕಿಲ್ಲ ಅವ್ರು, ಜಸ್ಟ್ ಯಾವುದೇ ಒಂದು ತೆಗೆದಿಟ್ಟಿರೋದು ಮಾತ್ರ. ಯಾವುದೇ ವಸ್ತು ತಿನ್ನೋ ಅಲ್ಲಿ ಇರೋದು ಗೊತ್ತಲ್ಲ, ಅಷ್ಟಿದ್ರ ಮೇಲೆ ಇದು ಮಾಡ್ತಿದ್ರ. ಸಿಸಿಟಿವಿ ಫುಟೇಜ್ ಅವ್ರ ವಿಚಾರ ಏನಿರುತ್ತೆ, ತಮ್ಮ ವಸ್ತುನ ಇಲ್ಲಿ ನಮ್ಮ ಪ್ಯಾನ್ ಅಲ್ಲಿ ಹಾಕಿರೋದು ಊಟ ಹಾಳು ಮಾಡಿದ್ರು ಅನ್ನೋ ಒಂದು ವಿಷಯದ ಮೇಲೆ ಜಗಳ ಆಡ್ತಿರೋದ್ಮೇಲೆ ಅವ್ರು ನೆಲಕ್ಕೆ ಎಸ್ದಿರೋದು ತಪ್ಪೆ ಅಂತೀನಿ. ಅದು ನೆಲಕ್ಕೆ ಅವ್ರ ಮುಖದ ಮೇಲೆ ಬೀಳುತ್ತೆ. ಆಲ್ರೆಡಿ ಅದು ವೇಸ್ಟ್ ಆಗಿತ್ರಿ. ವೇಸ್ಟ್ ಆಗಿದ್ದನ್ನ ಜಸ್ಟ್ ಅವ್ರು ಹೇಳಕ್ ಅಂತ ಹೇಳಿ ಇಷ್ಟ ಮಾಡಿರೋದಷ್ಟೇ. ಬಿದ್ದಿಲ್ಲ, ಅದು ಬಿದ್ದಿಲ್ಲ. ಅವಳಿಗೆ ಅರ್ಥ ಮಾಡ್ಸಕ್ ಹೇಳಿರೋದು. ಅರ್ಥ ಮಾಡ್ಸೋಕೆ ಮುಖದ ಮೇಲೆ ಎಸ್ದಿ ಯಾರು ಮುಖದ ಮೇಲೆ ಎಸ್ದೇ ಇಲ್ಲ ಅಲ್ಲ, ಮುಖದ ಮೇಲೆ ಬಿದ್ದಿತ್ತಾ? ಮುಖದ ಮೇಲೆ ಬಿದ್ದಿಲ್ಲ, ಆದ್ರೆ ಎಸ್ದಿರೋದಂತೂ ಹೌದು. ಹೆಂಗ್ ಅಂತಿ? ಅವ್ರು ಹೇಳೇ ಮುಂದೆ ಅವ್ರ ಡಿಸಿಷನ್ ಹೇಳಿ ಅವ್ರು ಮಾತಾಡ್ ಚಾಲೂ ಮಾಡಿರೋದು ಬಿಟ್ಟಿದ್ದಾರೆ. ನಿನ್ನೆ ಎಪಿಸೋಡ್ ಅಲ್ಲಿ ಹೇಳಿದ್ದಾರೆ ಎಸ್ದಿದ್ದಾರೆ. ಅಂದ್ರೆ ಮಂಜು ಭಾಷಿನಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ಏನು ಇರ್ಲಿಲ್ಲ, ನಾನು ಅದ್ರ ಅವಳೇನ್ ವೇಸ್ಟ್ ಹಾಕಿದ್ಲು ಜೊತೆಗೆ ಅವರು ಅಕಸ್ಮಾತ್ ಏನಾದ್ರು ಬಿದ್ದಿದ್ರು ಅದು ದೊಡ್ಡ ಪ್ರಾಬ್ಲಮ್ ಆಗಿರೋದು. ಯಾಕಂದ್ರೆ ಹಂಗ ಊಟನ ಸ್ಪ್ರೆಡ್ ಮಾಡ್ದಂಗ ಆಗ್ತಿತ್ತು. ತಪ್ಪು ನಾನು ಹೇಳ್ತೀನಿ, ಅವ್ರ ಮೆಚುರಿಟಿ ಲೆವೆಲ್ಗೆ ಅದು ಮಾಡಿರೋದು ತಪ್ಪೆ. ಯಾಕಂದ್ರೆ ಒಂದು ಅದು ಅವ್ರ ಮೇಲೆ ಬೀಳ್ಬೋದಿತ್ತು, ಅದು ಬಿದ್ದಿಲ್ಲ. ಮತ್ತೆ ಊಟನ ವೇಸ್ಟ್ ಮಾಡಿದ್ರು ಇವರು. ಅವ್ರು ಏನಿದ್ರು ಆ ಒಂದು ಬಾಂಡ್ಲಿ ಹಾಕಿರೋದನ್ನೇ ಇವರು ನೆಲಕ್ಕೆಸಿದ್ರಲ್ಲ, ತಪ್ಪಲ್ವಾ? ಅವರು ಸಾವಿರ ಸಲ ಅವ್ರು ಹೇಳಿದ್ರು ರೀ, ಊಟದ ವಿಚಾರದೊಳಗ್ ನೀವ್ ಹಿಂಗ್ ಮಾಡೋದ್ ತಪ್ಪು. ಊಟದ ವಿಚಾರ ಮಾಡೋದು ತಪ್ಪಂದಾಗ ಇವ್ರು ಮಾಡಿದಾಗ ಧ್ವನಿ ಎತ್ತಬೋದಿತ್ತಲ್ಲ. ಕಾಕ್ರೋಚ್ ಸುದ್ದಿ ಅವರು ಅವ್ರ ಅಸುರಾಧಿಪತಿ ಹೆಂಗ್ ಮಾತಾಡಲ್ಲ ಇಲ್ಲ. ಅವ್ರು ಹೇಳಿದ್ರು ಡೇ 1 ಇಂದನೇ ಹೇಳ್ತಿದ್ರ ಅಸುರಾಧಿಪತಿ ನಿನ್ನೆ ಎಪಿಸೋಡ್ ಅಲ್ಲಿ ಮಾತಾಡೋಣ. ನಿನ್ನೆ ಅವರು ಅವ್ರ ಪ್ಯಾನಿಗೆ ಹಾಕಿದಾಗ ಯಾರೊಬ್ರು ಮಾತಾಡಿಲ್ಲ. ರಕ್ಷಿತಾ ಪರವಾಗಿ ರಕ್ಷಿತಾ ಅವ್ರ ಊಟ ಹೋಗಿತ್ತು, ಒಬ್ರು ಊಟ ಹೋಗಿತ್ತು, ಅಲ್ಲಿಗೆ ಅವ್ರು ಮಾತಾಡಿದ್ರೆ 12 ಜನ ವಾದ ಏನಂದ್ರೆ ಅವರು ಅಸುರಾಧಿಪತಿ, ಸೊ ಇವ್ರು ಯಾರು ಅವ್ರನ್ನ ಕ್ವಶನ್ ಮಾಡೋದಿಲ್ಲ ಅನ್ನೋ ತರ. ಯಾಕಂದ್ರೆ ಹೌದು, ಧ್ವನಿ ಎತ್ತಬೋದಿತ್ತು. ರಾಶಿಕಾ ಅವರು ನಾನು ಮೊದ್ಲಿಂದಾನೇ ಅವ್ರ ಅಸುರಾಧಿಪತಿ ಸ್ಟಾರ್ಟ್ ಆದಾಗಿಂದ ನಾನು ವಿರುದ್ಧ ಹೋಗ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರು. ಓಕೆ, ನಿನ್ ಪ್ರಕಾರನ ಬರ್ತೇನೆ ಇವಾಗ. ರಾಶಿಕಾ ಅವ್ರ ಪ್ರಕಾರ ಧ್ವನಿ ಎತ್ತಿದ್ರ, ಆಮೇಲೆ ಮಂಜು ಭಾಷಿಣಿ ಅವ್ರ ಜೊತೆಗೆ ಸೇರ್ಕೊಂಡ್ ಮತ್ ವಾದ ಮಾಡಕ್ ಬರ್ತಾರಲ್ಲ, ಇದನ್ನೇನ್ ಅನ್ಕೋತಿ? ಅವ್ರ ಉಚಿತನ? ನಾನು ಹೇಳ್ತಿದ್ದೀನಿ ಯಾಕೆ ಮಾತಾಡಿಲ್ಲ ಅಂತ. ನಾನು ರಾಶಿಕಾ ಅವ್ರ ವಿರುದ್ಧನೇ ಮಾತಾಡ್ತಿದ್ದೀನಿ ಇಲ್ಲೂ. ಯಾಕಂದ್ರೆ ಅವ್ರು ಮಾತಾಡ್ಬೋದಿತ್ತು, ಒಬ್ಬರ ಪ್ಯಾನಿಗೆ ಟೀ ಹಾಕದಾಗ ಮಾತಾಡ್ಬೋದಿತ್ತು. ಅವ್ರು ಪ್ಯಾನಿಗೆ ಟೀ ಹಾಕ್ಬಿಟ್ರು ಅಂತ ಹೇಳಿ ಸುಮ್ನಾಗ್ಬಿಟ್ರು. ಅಲ್ಲೇ ಅವ್ರು ರಕ್ಷಿತಾ ಪರವಾಗಿ ಮಾತಾಡಿದ್ರೆ ರಕ್ಷಿತಾ ಅವರು ಎಲ್ಲೋ ಒಂದ್ ಕಡೆ ಸುಮ್ನಾಗ್ತಿದ್ರು. ನನ್ನ ಪರವಾಗಿ ಮಾತಾಡಿದ್ದಾರೆ, ನಾವ್ ಇವ್ರು ಹಾಳು ಮಾಡ್ಬಾರ್ದಂತ. ಎಲ್ಲರ ವಿರುದ್ಧನೂ ತಿರುಗಿ ಬೀಳ್ಬೇಕಾದಾಗ ಅವ್ಳು ಮಾಡಿರೋ ನಿರ್ಧಾರ ಸರಿ. ನಿನ್ನೆ ಅವ್ರು ಎಲ್ರು ಬಂದು ಡಿಸ್ಕಷನ್ ಮಾಡಿ ಹೇಳಿದಾಗ ರಕ್ಷಿತಾ ಅವ್ರ ಪರವಾಗಿನ ಮಾತಾಡಿರೋದೆಲ್ಲರು. ಅವ್ರು ಹೋಗಿ ಮಂಜು ಭಾಷಿಣಿ ಅವರು ತಪ್ಪಾಯ್ತು ಅಂತ ಕೇಳ್ತೀನಿ ನಾನು, ನನಗೆ ಯಾವ ಈಗೋನು ಇಲ್ಲ ಏನು ಇಲ್ಲ ಅಂತ ಒಪ್ಕೊಂತಾರೆ. ಆದ್ರೆ ಅವ್ರು ಏನ್ ಹೇಳಿರೋದು, ಅವಳಿಗೆ ಜಸ್ಟ್ ಹೇಳಕ್ ಆತರ ಮಾಡಿರೋದು ಹೇಳಿರೋ ತಪ್ಪೆ ಅನ್ಕೊಂತೀನಿ. ಅವ್ರ ಮೆಚುರಿಟಿಗೆ ಅವ್ರು ಎಸ್ದಿರೋ ರೀತಿ ನನಗಂತೂ ಸರಿ ಅಂತ ಹೇಳ್ತೀವಿ. ಅದು ಎಸ್ದಿರೋ ತಪ್ಪೆ ನಾನು ಹೇಳ್ತಿರೋದು. ಅದನ್ನ ಒಂದು ಅವರು ಒಂದು ಒಳ್ಳೆ ಸ್ಥಾನದಲ್ಲಿ ಇರ್ತಾರೆ, ಅವರಿಗೂ ವಯಸ್ಸಾಗಿದೆ ಅಂತೀನಿ. ಅಂದ್ರೆ ವಯಸ್ಸಂದ್ರೆ ಅವ್ರಿಗೆ ಒಂದು ಮೆಚುರಿಟಿ ಲೆವೆಲ್ ಬಂದಿದೆ. ಅವ್ರು ಎಸ್ದಿರೋ ರೀತಿ ಅಂತ ಬೇರೆ ರೀತಿಲೂ ಹೇಳ್ಬೋದು ಚೆನ್ನಾಗಿ, ಅಮ್ಮದ್ ಹಂಗ್ ಮಾಡಲ್ಲ ಅಲ್ಲ, ಅಥವಾ ಯಾವುದೇ ಬೇರೆ ರೀತಿಲಿ ಹೇಳ್ರಿ. ಎಸ್ದಿರೋದು ಯಾಕೆ? ಊಟ ವೇಸ್ಟ್ ಆಯ್ತಲ್ವ ಅಲ್ಲಿ. ಅದು ಏನೋ ಒಂದು ತಿಂಡಿನೇ, ಏನೇ ಒಂದು ವಸ್ತು
ವೇಸ್ಟ್ ಆಯ್ತು. ಆ ವೇಸ್ಟು ಮಾಡಬಾರ್ದು. ಇಲ್ಲಿ ಮಾತಾಡ್ತಿರೋದೇನು, ಒಬ್ಬರು 12 ಜನ ಊಟ ವೇಸ್ಟ್ ಆಯ್ತು ಅನ್ನೋ ಒಂದು ವಿಷಯಕ್ಕೆ ಜಗಳ ಆಗ್ತಿದೆ ಅಂದ್ಮೇಲೆ ಇವ್ರು ಎಸ್ದಿರೋದು ತಪ್ಪೆ. ಓಕೆ, ಅದೆಲ್ಲ ಅಷ್ಟು ವಾದ ಆದ್ಮೇಲೆ ರಕ್ಷಿತಾ ಊಟ ಬಿಟ್ಲಾ? ಇಲ್ಲ, ಅವ್ರ ಕಡೆಯಿಂದಾನೇ ಊಟ ತಂದು ಕೊಟ್ರು ಅವ್ರಿಗೆ. ಮತ್ತೆ ಇದಕ್ಕೇನ್ ಹೇಳ್ತೀಯ? ಅದು ಊಟ ಮಾಡ್ಲೇಬೇಕಲ್ಲ, ಅವ್ರ ಯಾಕೆ ಊಟ ಬಿಟ್ಕೊಂಡಿರ್ತಾರೆ ಇವ್ರ ಜಗಳದಲ್ಲಿ? ಅವರೇ ತಂದು ಕೊಟ್ಟಿರೋದನ್ನ ಯಾರ ರಾಜಮಾತೆನೂ ತಂದು ಕೊಡ್ಲಿಲ್ಲ, ಯಾರ ರಾಣಿನೂ ತಂದು ಕೊಡ್ಲಿಲ್ಲ. ಅಲ್ಲಿ ಮಲ್ಲಮ್ಮ ತಂದು ಕೊಟ್ಟಿರೋದು ಊಟ. ಅದೇ ಊಟ ಯಾರ್ದದು? ಜಂಟಿಗಳ ಊಟ ಅದು. ಜಂಟಿಗಳ ಊಟ, ಒಂಟಿಗಳ ಊಟ ಅಲ್ಲ, ಎಲ್ಲರೂ ಮಲ್ಲಮ್ಮ ತಂದು ಕೊಡ್ತಾರೆ ಊಟನ. ಆದ್ರೆ ಊಟ ಡಿವೈಡ್ ಇರುತ್ತೆ ಇಲ್ರಿ, ನೀವೇ ಹೇಳ್ರಿ. ಅವ್ರಿಗೆ ಬಿಗ್ ಬಾಸ್ ಕೊಟ್ಟಿರ್ತಾರ ಏನಂತ ಹೇಳಿ, ಜಂಟಿಗಳಿಗೆ ಊಟ ಸಪರೇಟ್, ಒಂಟಿಗಳಿಗೆ ಊಟ ಸಪರೇಟ್ ಅಂತ ಹೇಳಿ. ಆ ಜಂಟಿಗಳು ಕೊಟ್ಟಿರೋ ಊಟನ ಮಲ್ಲಮ್ಮ ಅವ್ರು ತಂದು ಕೊಡ್ತಾರ ಅಷ್ಟೇ, ಅಲ್ಲಿ ಬಿಟ್ಟು ಬೇರೆ ಏನೂ ಆಗಲ್ಲ. ಸೊ ಚಿಕನ್ ಕೊಟ್ರ ಇಲ್ಲ, ಅವ್ರಿಗೆ ಏನ್ ಸಿಗಬೇಕಾಗಿರೋ ಊಟನೇ ಕೊಟ್ಟಿರೋದು. ಬಿಗ್ ಬಾಸ್ ಅವರಿಗಾಗಿ ಒಂದು ಊಟ ಸಪರೇಟ್ ಊಟ ಕೊಟ್ಟಿದ್ದಾರೆ. ಮಾನವೀಯತೆ ಅನ್ನೋದು ಅಲ್ಲೂ ಬಂದಲ್ಲ, ಅದು ಏನೋ ಆಗಿದ್ರು ಮಾನವೀಯತೆ ಅನ್ನೋದು ಬಂದಲ್ಲಿ ಊಟ ಕೊಟ್ರಲ್ಲ, ಅದು ಅಲ್ಲೇ ಮುಗಿದೋಗಿದೆ ಅವ್ರು ಎಸ್ದಾಗ. ಸೊ ಇದೆಲ್ಲದ್ರ ಮಧ್ಯೆ ಈಗ ಅಶ್ವಿನಿ ಅವರು ನಾನು ಒಂದು ಹೈಲೈಟ್ ಆಗ್ಬೇಕು ಅಂತ ಆಮೇಲೆ ಎಲ್ಲ ಮುಗಿದ್ಮೇಲೆ ಇನ್ನೇನು ಎಂಡ್ ಪೋರ್ಷನ್ ಅಲ್ಲಿ ರಕ್ಷಿತಾ ಅವ್ರ ಪರ ವಹಿಸ್ಕೊಂಡು ಅವರು ಒಂದು ವಾಯ್ಸ್ ರೇಸ್ ಮಾಡಿ, ಯಾಕಂದ್ರೆ ನಾನ್ ಸೈಡ್ ಲೈನ್ ಆಗ್ಬಿಡ್ತೀನೋ ಅನ್ನೋಂಥ ಒಂದು ವಿಷಯಕ್ಕೆ ಅವರಲ್ಲಿ ವಾಯ್ಸ್ ರೈಸ್ ಮಾಡಿದ್ರೆ ಏನ್ ಅನ್ಸುತ್ತೆ? ಯಾಕಂದ್ರೆ ಸ್ಟಾರ್ಟಿಂಗ್ ಅವ್ರು ಸುಮ್ಮನೆ ಇದ್ರು, ಆಮೇಲೆ ಸಡನ್ ಆಗಿ ಅವರು ವಾಯ್ಸ್ ರೈಸ್ ಮಾಡ್ತಾರೆ. ಆಮೇಲೆ ಅವರು ನ್ಯಾಯ ಅಂತ ಮಂಜು ಭಾಷಿಣಿ ಅಂದ್ರೆ ಇವ್ರು ನಾಯಿ ಅಂತ ಅನ್ಕೊಂತಾರೆ, ನಾಯಿ ಅಂತ ಹೇಳಿದವ್ರು ಯಾರು ಅಂತ ಕಿರ್ಚಾಡ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಇಲ್ಲ ಮೇಡಮ್, ಅಶ್ವಿನಿ ಅವರು ಆ ರೀತಿ ಮಾಡಿಲ್ಲ. ಯಾಕಂದ್ರೆ ಅವ್ರು ನಿರ್ಧಾರ ತಗೊಂಡು, ಯಾಕಂದ್ರೆ ನಾವು ಇಷ್ಟು ದಿನ ನೋಡ್ತಿರೋದೇ ಬೇರೆ ಆಗಿತ್ತು. ಅಶ್ವಿನಿ ಅವ್ರ ಮೇಲೆ ನಮ್ಗೇನೋ ಒಂಥರ ವಿಲನ್ ತರ ರೀತಿ ಹೊಡ್ತಿತ್ತು. ಆದ್ರೆ ಯಾಕೋ ನಿನ್ನೆ ಅದನ್ನ ಮಂಜು ವಾಸಿನಿ ಅವ್ರ ಮೇಲೆ ನನ್ಗನ್ಸ್ತು ಇವ್ರು ವಿಲನ್ ರೀತಿ ನಡ್ಕೊಂಡ್ರು. ಆದ್ರೆ ಅಶ್ವಿನಿ ಅವರು ಎಲ್ಲ ಸ್ಟ್ಯಾಂಡ್ ತಗೊಬೇಕಿತ್ತು, ಅಲ್ಲಿ ಕರೆಕ್ಟ್ ಆದ ಒಂದು ಸ್ಟ್ಯಾಂಡ್ ತಗೊಂಡ್ರು. ಯಾಕಂದ್ರೆ ಅಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕಿತ್ತು. ಯಾಕಂದ್ರೆ ಅವ್ರು ಒಂಟಿ ಪರವಾಗಿ ಆಡ್ತಾ ಇರ್ಬೇಕಾದ್ರೆ ಇವರು ರಕ್ಷಿತಾ ಅವ್ರ ಬಗ್ಗೆ ಅಶ್ವಿನಿ ಅವ್ರು ತಗೊಂಡಿರುವಂತ ನಿಲುವು ಸರಿಯಾಗಿದೆ. ಅವ್ರು ಸರಿಯಾಗಿ ಮಾತಾಡಿದ್ರು, ಅವಳಿಗೆ ಎಲ್ಲ ಸಪೋರ್ಟ್ ಬೇಕಿತ್ತು ಅಲ್ಲಿ ಹೋಗಿ ಸಪೋರ್ಟ್ ಮಾತಾಡಿದ್ರು. ನಿಜವಾದ ಕರೆಕ್ಟ್ ಆದ ಮಾತನ್ನೇ ಆಡಿದ್ದಾರೆ ನಾನು ಅಂತೀನಿ. ಎಲ್ಲಿ ಅವರು ತೋರ್ಸ್ಕೊಳ್ಬೇಕು ಅದು ಇದು ಅಂತ ಎಲ್ಲೂ ಇಲ್ಲ. ಅವ್ರ ಗೇಮ್ ಅದು, ಅವ್ರು ಒಂಟಿಗಳನ್ನ ಬಚಾವ್ ಮಾಡ್ಕೊಳ್ಬೇಕಿತ್ತು. ಅವ್ರು ಒಂಟಿಗಳ ಪರವಾಗಿ ನಿಂತರು. ಎಲ್ಲಿ ಮಂಜು ಭಾಷಿನಿ ಅವರು ತಪ್ಪಿದ್ರು ಅಲ್ಲಿ ಮಂಜು ಭಾಷಿನಿ ಅವ್ರ ವಿರುದ್ಧನೇ ಮಾತಾಡಿದ್ರು ಅಂತೀನಿ. ನನ್ಗೆ ಅಶ್ವಿನಿ ಮತ್ತೆ ಹೊಳ್ಳಿ ಜಾನ್ವಿ ಅವ್ರದ್ದು ಹೆಂಗ್ ಅನ್ಸುತ್ತೆ ಅಂದ್ರೆ, ಕಿಡಿ ಇದ್ದಾಗ ಹೋಗಿ ಮೈ ಕಾಸ್ಕೊಂಡ್ ಬಿಡೋಣ ಅನ್ನೋ ವೇ ಒಳಗ್ ಆಟ ಆಡ್ತಿದ್ದಾರೆ ಇವ್ರು. ಅಂದ್ರೆ ತಮ್ದು ಎಲ್ಲಿ ಸ್ಟ್ಯಾಂಡ್ ಬೇಕಂತ ಹೋಗಿ ಮುಂದ್ ಹೋಗಿ ತಗೊಳ್ಳೋದ್ ಬೇರೆ, ಅದಾದ್ಮೇಲೆ ತಗೊಳ್ಳೋದ್ ಸ್ಟ್ಯಾಂಡ್ ಬೇರೆ. ಆಗಕ್ಕಿನ ಮೊದ್ಲೇ ಎಚ್ಚರ ವಹಿಸ್ಬೇಕು. ಈ ತರ ಎಲ್ಲ ಆಗ್ಬಾರ್ದು, ಫುಡ್ ವಿಚಾರದೊಳಗೆ ಈ ತರ ನಡಿಬಾರ್ದು ಅಂತ ಹೇಳಿ ಅವ್ರು ಮೊದ್ಲೇ ಮಾತಾಡ್ಕೋಬೇಕು. ಅಲ್ಲೆಲ್ಲ ನಡುದು ಅವಳು ಹೋಗಿ ತಂದ್ ಏನಾಗಿದೆ ಅನ್ನೋದು ಧೋರಣೆ ಹೇಳ್ಕೊಂಡ್ ಮೇಲೆ ಅವ್ರು ವಾಯ್ಸ್ ರೇಸ್ ಮಾಡ್ತಾರೆ. ಅದಕ್ಕಿಂತ ಮೊದ್ಲೇ ವಾಯ್ಸ್ ರೇಸ್ ಮಾಡಿದ್ರೆ ನಾವು ಒಪ್ತಿದ್ದೆ, ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಬಟ್ ಹೆಂಗ್ ಅನಿಸುತ್ತೆ ಅಂದ್ರೆ, ಬೆಂಕಿ ಹತ್ತದಾಗ ಮೈ ಕಾಸ್ಕೊಂಡ್ ನಮ್ಗೆ ಹೆಂಗ್ ಅನ್ಸ್ತು ಅಂತ ಅಂದ್ರೆ, ಇವಾಗ ಅವರಿಬ್ರು ಫೈಟ್ ಮಾಡಿ ಹೈಲೈಟ್ ಆದ್ರು. ಸೊ ಇವಾಗ ನಾನು ಒಂದ್ ಹೈಲೈಟ್ ಆಗ್ಬೇಕು ಅಂತ ಎಲ್ಲ ಮುಗಿದ್ಮೇಲೆ ಎಂಡಲ್ ಬಂದ್ರ ಅಂತ ಹೋಗಿ ಅವಾಗ ಕೇಳ್ತಾರ. ಮೊದ್ಲೇ ಕೇಳ್ಬಿಟ್ಟಿದ್ರೆ ಇದನ್ನ ನ್ಯಾಯವಾಗಿ ಮಾತಾಡಿದ್ರು ಅಂತ ನಾವ್ ಒಪ್ಕೋಬಹುದು. ಅವ್ರು ಊಟ ಎಲ್ಲ ಮಾಡ್ಮೇಲೆ ಮಾತಾಡಿದ್ರೆ ಯಾವ ನ್ಯಾಯ ಅಂತ. ಊಟ ಮಾಡಾದ್ಮೇಲೆಲ್ಲ ಅವಳಿಗೆ ಎಲ್ಲಿ ಅನ್ಯಾಯ ಆಗ್ತಿದೆ ಅಂತ ರಕ್ಷಿತಾ ಅವ್ರ ಪರವಾಗಿ ಎಲ್ಲಿ ನಿಲ್ಬೇಕಿತ್ತು ಅಲ್ಲೇ ನಿಂತಿದ್ದಾರೆ. ಅವ್ರು ಮೊದ್ಲೇ ಒಂದ್ ಮಾತು ಹೇಳ್ತಾರ, ಅವಳಿಗೆ ಬಾಯ್ ಇದೆ, ಅವ್ಳು ಮಾತಾಡ್ತಾಳ, ಅವಳನ್ನ ನನ್ನ ಒಳಗ ನಾನ್ ಅಕ್ಕಿ ನೋಡ್ಕೊಂಡೆ ಅಂತ ಹೇಳ್ತಾರ. ಅಂದ್ರೆ ಇವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಜಗಳ ಆಗ್ಲಿ ಆಮೇಲೆ ನಾವು ಮಾತಾಡೋಣ. ಪ್ರಶ್ನೆನೇ ಅಲ್ಲ, ಎಲ್ಲಿ ಮಾತಾಡ್ಬೇಕು ಅಲ್ಲ ಮಾತಾಡ್ಲಿಕ್ಕೆ. ನಿನ್ನೆನ ಗೊತ್ತಾಯ್ತು ಚೆನ್ನಾಗಿದೆ ಅಂತ ಹೇಳೋರು ಆಕ್ಟ್ ಮಾಡ್ತಿರ್ತಾರಲ್ಲ, ಅವಾಗ ಅವ್ರದ್ದು ಹೆಂಗ್ ವಿಚಾರ ಹೊಂಟ್ಬಿಟ್ಟಿದೆ ಅಂದ್ರೆ, ಇಲ್ಲಿ ಜಗಳ ಆಗ್ಬೇಕು, ಅಲ್ಲಿ ನಮ್ಮನ್ನ ನಾವು ಗುರ್ತಿಸ್ಕೋಬೇಕು. ಅಂದ್ರೆ ಇಷ್ಟು ದಿವಸ ಜಂಟಿಗಳು ಒಗ್ಗಟ್ಟಾಗಿ ಆಟ ಆಡ್ತಿದ್ರು, ಒಂಟಿಗಳೆಲ್ಲ ಒಂದ್ ಕಡೆ ಬೇರೆ ಮಾಡಿಟ್ಟಿದ್ರು. ಇವತ್ತು ಜಂಟಿಗಳಲ್ಲೇ ಬೆರಕ್ ಬಂದಾಗ ಅವರಲ್ಲಿ ಇದು ಖುಷಿ ಪಡೋದು ಸಹಜ. ಅಲ್ಲಿ ಆಟ ಅಂದ್ರೆ ಏನು? ಜಗಳ ಆಡೋದು ಜಗಳ ಆಡೋದೇ ಆಟ ಅಲ್ಲ. ಆದ್ರೆ ನಿನ್ನೆ ಇಲ್ಲಿ ಕರೆಕ್ಟ್ ಒಂದ್ ಸ್ಟ್ಯಾಂಡ್ ತಗೊಂಡ್ಬೇಕಿತ್ತು, ಅಲ್ಲಿ ತಗೊಂಡ್ರಲ್ಲ. ಅದು ಏನು ಮಂಜು ಭಾಷಿನಿ ಅವ್ರು ಮಾಡಿರೋ ತಪ್ಪು, ಅದನ್ನ ಅವ್ರು ಎತ್ತ ಹೇಳಿದ್ರು. ಎಲ್ಲ ಮುಗಿದ್ಮೇಲೆ ಸ್ಟ್ಯಾಂಡ್ ತಗೊಂಡ್ರೆ ಏನು ಉಪಯೋಗ? ಟ್ರೈನ್ ತಗೊಂಡು ಅದೇ ಮಧ್ಯದಲ್ಲಿ ಹೋದ್ರೆ ನೀವು ಮೂಗ್ ತೋರಿಸ್ರಿ ಅಂತೀರಿ, ಫೇಮಸ್ ಆಗ್ಲಿಕ್ಕೆ ಬಂದಿದ್ದೀರಿ. ಚಿಂತೆ ಇಲ್ಲ, ಮೂಗ್ ತಿರ್ಸಿದ್ರು ಚಿಂತೆ ಇಲ್ಲ. ಅಲ್ಲಿ ಒಂದ್ ಹುಡುಗಿ ಊಟದ ವಿಚಾರ ಅಂತ ಬಂದಾಗ ಅವ್ರು ಮಾತಾಡೋದ್ರಲ್ಲಿ ತಪ್ಪೇ ಇಲ್ಲ, ಅದನ್ನ ಮೊದ್ಲೇ ಮಾತಾಡ್ಬೇಕಿತ್ತು. ಎಂಡಿಗೆ ಹೋಗಿ ಮಾತಾಡಿದ್ರೆ ಏನ್ ಬರ್ತದೆ? ಅವ್ರ ತಪ್ಪವರಿಗೆ ಅರಿವಾಗಿತ್ತು, ನಾನು ಮಾತಾಡಿದ್ದು ಆ ಟೈಮಲ್ಲಿ ಅವ್ರು ಇಲ್ಲ ಅನ್ಕೊಂತೀನಿ. ಯಾಕಂದ್ರೆ ನೀವು ನಿನ್ನೆ ಕರೆಕ್ಟ್ ಆಗಿ ಎಪಿಸೋಡ್ ನೋಡಿದ್ರೆ ನಿಮ್ಗೂ ಅರ್ಥ ಆಗ್ತಿತ್ತು. ಅಲ್ಲಿ ಬಂದು ಅವ್ರು ಹೇಳ್ತಾ ಇದ್ದಾರೆ, ರಕ್ಷಿತಾ ಅವರೇ ಇವ್ರಿಗೆ ಅಶ್ವಿನಿ ಅವ್ರಿಗೆ ಹೇಳ್ತಾ ಇದಾರೆ ಏನಂತ ಅಂದ್ರೆ, ನನಗೆ ಎಸಿದ್ರು ಅಂತ. ಅವ್ರಿಗೆ ಆ ವಿಷಯ ಗೊತ್ತಿಲ್ಲ. ಅಂದ್ರೆ ಬೇಕಾದ್ರೆ ಅವ್ರು ಇರ್ಲಿಲ್ಲ, ಇಲ್ದಿರಾಗ ಬಂದ ಯಾಕೆ ಅವ್ರು ಮಾತಾಡ್ತಾರೆ? ಅವ್ರ ಆ ಸೀನ್ ಅಲ್ಲೇ ಇಲ್ಲ, ಅವ್ರು ಯಾಕೆ ಬಂದ್ ಅಂದ್ರೆ ಪ್ಯಾನಲ್ ಎಸಿಬೇಕಾದ್ರೆ ಅವ್ರು ಇರ್ಲಿಲ್ಲ, ಬಟ್ ಜಗಳ ಆಗ್ತಿರ್ಬೇಕಾದ್ರೆ ಅಶ್ವಿನಿ ಅವರು ಇದ್ರು ಅನ್ಕೊಂತೀನಿ. ಆ ಕಡೆ ಡೈನಿಂಗ್ ಟೇಬಲ್ ಮೇಲೆ ಅವರು ಕೂತಿರ್ತಾರೆ, ಅವ್ರು ಮಾತಾಡ್ತಾನೆ ಇದ್ರು. ಅವ್ರು ಮಾತಾಡ್ಲಿ ಅಂತ ನೋಡ್ಕೊಂಡು ಅವ್ರು ಹಿಂದ್ಗಡೆ ಕೂತ್ಕೊಂಡಿದ್ರು. ಅವಾಗ್ಲೇ ಅಲ್ಲಿ ಏನ್
ಆಕ್ಷನ್ ಆಗತ್ತಲ್ಲ ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ನಾವು ಓಕೆ ಅಂತ ಒಪ್ಕೋತೀನಿ. ಅದಾದ್ರೆ ಲೇಟ್ ಆಗಿ ರಿಯಾಕ್ಟ್ ಆಗಿದ್ದಕ್ಕೆ ಇದನ್ನ ಒಪ್ಪಂಗಿಲ್ಲ. ಅವು ಎಲ್ಲರ ವಿಷಯಕ್ಕೂ ಅವ್ರು ಯಾಕೆ ಹೋಗ್ಬೇಕು ಮೇಡಮ್? ಎಲ್ಲರ ವಿಷಯನ ಅಂದ್ರೆ ಅದು ಒಂಟಿಗಳ ವಿಚಾರ. ಒಂಟಿಗಳ ವಿಚಾರ ಅಲ್ಲಾಗಿತ್ತು, ಅವ್ರು ಮಾತಾಡ್ಬೇಕು. ಅದು ಒಂಟಿಗಳ ವಿಚಾರ ಅಲ್ಲಾಗಿತ್ತು, ಅದು ರಕ್ಷಿತಾ ಮತ್ತು ಸುಧೀರ್ ಅವ್ರ ವಿಚಾರ ಆಗಿತ್ತು. ಅದು ಇಬ್ಬರದೇ ವಿಚಾರ. ಅದು ಇಬ್ಬರ ವಿಚಾರ ಎಲ್ಲಿ ಮೂರನೇ ವ್ಯಕ್ತಿ ಬರ್ತಾರಂದ್ರೆ ಅದು 12 ಜನ ಊಟದಲ್ಲಿ ರಕ್ಷಿತಾ ಅವರು ಸೇರಿಸಿದ ಮೇಲೆ ಎಲ್ಲರೂ ಬರ್ಬೇಕಲ್ಲಿ. ಓಕೆ, ಸೊ ಇದನ್ನ ಇಲ್ಲಿ ನಿಲ್ಲಿಸಿ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಸೊ ನಿನ್ನೆ ಇನ್ನೊಂದೇನಂದ್ರೆ, ಮೊನ್ನೆ ಅದೇ ನೀವು ಹೇಳ್ದಂಗೆ ಅಶ್ವಿನಿ ಅವ್ರನ್ನ ಫೈನಲಿಸ್ಟ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಸೊ ಅಲ್ಲಿ ಅದ್ರ ಬಗ್ಗೆ ನಿನ್ನೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡಿಸ್ಕಷನ್ ಆಗುತ್ತೆ. ಅಂದ್ರೆ ಇವಾಗ ಜಾನ್ವಿ ಮತ್ತೆ ಧನುಷ್ ನಾಮಿನೇಟ್ ಆಗಿದ್ದಾರೆ. ಸೊ ಅವ್ರಿಗೇನಾದ್ರೂ ಈ ಒಂದು ಚಾನ್ಸ್ ಸಿಕ್ಕಿದ್ರೆ, ಅವ್ರ ನೇಮ್ ತಗೊಂಡಿದ್ರೆ ಅವ್ರಿಗೆ ಇಮ್ಯುನಿಟಿ ಸಿಕ್ತಿತ್ತು ಅಂತ. ಅವಾಗ ಅಶ್ವಿನಿ ಅವರು ನಾನು ಆ ಆಂಗಲ್ ಇಂದ ಯೋಚನೆ ಮಾಡಿಲ್ಲ ಅಂತ ಅಂತಾರೆ. ಆಮೇಲೆ ಧನುಷ್ ಅವ್ರನ್ನ ಸ್ವಾರ್ಥಿ ಅಂತ ಕೂಡ ಕರೀತಾರೆ. ಅಂದ್ರೆ ನಾನ್ ಸೇವ್ ಆಗ್ಬೇಕಿತ್ತು ಅಂತ ಅವನಿಗೊಂದು ಆಸೆ ಇತ್ತು, ಸೊ ಹಿಂಗೆ ಹೇಳ್ದ ಅಂತ ಜಾನ್ವಿ ಮತ್ತೆ ಅಶ್ವಿನಿ ಡಿಸ್ಕಸ್ ಮಾಡ್ತಾರೆ. ಸೊ ಧನುಷ್ ಅವರು ಸ್ವಾರ್ಥಿನ ನಿಮ್ಗೆ ಏನ್ಸುತ್ತೆ? ಅವರು ಸ್ಟ್ಯಾಂಡ್ ತಗೊಳ್ಳೋದ್ರಲ್ಲಿ ತಪ್ಪೇನಿದೆ ಅಂತ ನಿಮ್ಗೆ ಅನ್ಸುತ್ತೆ? ಅವ್ರು ಸ್ವಾರ್ಥಿ ಅಲ್ಲ. ಈ ವಿಚಾರವಾಗಿ ಬಂದ್ರೆ ಅವರು ತಮ್ಮ ಆಟನ ಫಸ್ಟ್ ಒಳಗುನು ತಮ್ಮ ಆಟ ತಾವು ಆಡಿದ್ರು, ನೆಕ್ಸ್ಟ್ ಇದ್ರ ಒಳಗುನು ತಮ್ಮ ಆಟ ತಾವು ಆಡಿದ್ರು. ಅವ್ರು ಎಲ್ಲೂ ತಮ್ಮನ್ನ ತಾವು ಬಿಟ್ಕೊಟ್ಟಿಲ್ಲ. ಇನ್ನೊಂದು ರಾಜಾರಾಣಿ ಜಂಟಿಗಳು ಅಂತ ಬಂದಾಗ ಅವ್ರು ಎರಡೂ ಕಡೆ ನಿಂತು ವಿಚಾರ ಮಾಡಿದ್ರು. ಇವ್ರಿಗೇನ್ ಯೂಸ್ ಆಗುತ್ತೆ, ಇವ್ರಿಗೇನ್ ಯೂಸ್ ಆಗುತ್ತೆ, ಅಲ್ಲಿ ನಂದೇನ್ ಪಾತ್ರ ಅಂತ ಎರಡೂ ತರನು ವಿಚಾರ ಮಾಡಿ ಆಟ ಆಡ್ತಿದಾರ ಅವ್ರು. ನಾ ಡೇ ಒಂದಿಂದನೂ ಅವ್ರು ನೋಡ್ಕೊತ ಬಂದ ಹಂಗ ಅವ್ರು ಯಾವುದೇ ರೀತಿ ಕಪಟತನೂ ಮಾಡ್ತಿಲ್ಲ, ಏನಿಲ್ಲ. ಅವ್ರಿಗೆ ಏನ್ ಟಾಸ್ಕ್ ಇದೆ ಅದನ್ನ ಮಾಡ್ತಿದಾರ. ಇದ್ರೊಳಗೆ ಅವ್ರು ತಮ್ಮ ಬಗ್ಗೆ ತಾವು ವಿಚಾರ ಮಾಡಿದ್ರೊಳಗೆ ತಪ್ಪೇನೇ ಇಲ್ಲ. ಇನ್ ಕೇಸ್ ಅವರಿಗೆ ಫೈನಲ್ ಎಲ್ಲಾದ್ರೂ ಬಿಟ್ಕೊಡಕ್ಕೂ ಆಗಲ್ಲ ಅಲ್ವಾ? ಅವ್ರ ಬಗ್ಗೆ ಆಗಲ್ಲ. ಅವ್ರು ಟಾಸ್ಕ್ ಅಂತ ಬಂದಾಗೂ ನಾನು ನೆಕ್ಸ್ಟ್ ಟಾಸ್ಕ್ ಒಳಗೆ ನನ್ನ ಪ್ರೂವ್ ಮಾಡ್ಕೊಳಕ್ ಸಿಗುತ್ತೆ. ಅಷ್ಟಿದ್ರೆ ಅಶ್ವಿನಿ ಅವರು ಬಿಟ್ಕೊಡ್ಬೋದಿತ್ತಲ್ಲ, ಇಲ್ಲ ನಾನೇನು ಆಡಿಲ್ಲ ಅವರೇ ಆಡ್ಲಿ ಅಂತ. ಅದು ಒಂದ್ ದೊಡ್ಡ ಮನ್ಸು ಇರ್ಬೇಕಿತ್ತು ಅವ್ರಿಗೆ. ನಾನೇನು ಆಟ ಆಡಿಲ್ಲ, ನೀವೇ ತಗೊಂಡ್ಬಿಡಿ, ನನಗ್ ಬೇಡ ಅಂತ ಹೇಳಿ ತಿರಸ್ಕರ್ಸಕ್ಕೂ ಅವ್ರು ಇನ್ ಕೇಸ್ ಅಲ್ಲಿ ತಿರಸ್ಕರಿಸಿದ್ರ ಅವ್ರ ಮೇಲೆ ನಮ್ಗೊಂದ್ ಪ್ರೌಡ್ ಫೀಲ್ ಬರ್ತಿತ್ತು. ಓಕೆ, ಅವರು ತಮ್ಮ ಸ್ಟ್ಯಾಂಡ್ ನ ತಾವೆಲ್ಲಿ ತಗೋಬೇಕಲ್ಲಿ ತಗೊಂಡ್ರು, ಹಳ್ಳಿ ತಮಗ್ ಸಿಗದೆ ಇರೋ ಅಂತದನ್ನು ಅವ್ರು ತಾವು ಬಿಟ್ಟು ಕೊಟ್ರು ತಮ್ಮ ಮಾನವೀಯತೆಯಿಂದ ಅಂತ ನಾವ್ ಅರ್ಥ ಮಾಡ್ಕೋಬಹುದಾಗಿತ್ತು. ಆದ್ರೆ ಅವರು ಸಹಜವಾಗಿ ಅದನ್ನ ಒಪ್ಕೊಂಡ್ ಬಿಡ್ತಾರ. ಓ ಸಿಗ್ಲಿಪ್ಪ ನನಗ ಸಿಕ್ತಲ್ಲ ಅನ್ನೋ ಒಂದ್ ಖುಷಿಯಿಂದ ಅವ್ರು ಸುಮ್ನಾಗ್ಬಿಡ್ತಾರ. ಆದ್ರೆ ಧನುಷ್ ಅವ್ರು ವಿಚಾರ ಮಾಡಿದ್ದೆಲ್ಲೂ ತಪ್ಪಲ್ಲ ಅದು. ಯಾಕಂದ್ರೆ ತಾವ್ ಆಟ ಆಡಿರ್ತಾರ, ನಾಮಿನೇಟ್ ಆಗಿರ್ತಾರೆ, ಜೊತೆಗೆ ನಾಮಿನೇಟ್ ಆಗಿರ್ತಾರ. ಜೊತೆಗೇನೆ ಹಿಂದಿನ ಸುದ್ದಿ ಅವ್ರದ್ದು ತಮ್ದವ್ರದ್ದು ವಾದ ಅಂತ ಬಿದ್ದು ಹೊತ್ನಾಗ ಹೇಳಿರ್ತಾರ ಅವ್ರು, ಆಗ್ಲಿ ಬಿಡಿ ಮೇಡಮ್, ನನಗೆ ಟಾಸ್ಕ್ ಒಳಗ್ ನಾ ಹೆಂಗ್ ಗೆಲ್ಬೇಕಂತ ನನಗೆ ಗೊತ್ತೈತಿ ಅಂತ ಹೇಳಿರ್ತಾರೆ. ಬಟ್ ಇದೊಂದು ಅವ್ರಿಗೆ ಪ್ರೂವ್ ಮಾಡ್ಕೊಳಕ್ ಚಾನ್ಸ್ ಇತ್ತು. ಆದ್ರೆ ಅವ್ರ ಎಲ್ಲರದ್ದು ಒಪಿನಿಯನ್ ಒಂದ್ ಕಡೆ ಹೋದ್ಮೇಲೆ ಇವ್ರು ಒಬ್ಬರ ಒಪಿನಿಯನ್ ಏನು ಆಗಲ್ಲ ಅಂತ ತಿಳ್ಕೊಂಡು ಅಲ್ಲಿ ಕೊಟ್ಟಿರಬಹುದು ಅಂತ ನಂದ ಒಂದ್ ಅನಿಸಿಕೆ. ಆದ್ರೆ ಅವ್ರು ತಮ್ಮ ಬಗ್ಗೆ ತಾವು ವಿಚಾರ ಮಾಡಿದ್ದೆಂದು ತಪ್ಪಲ್ಲ, ತಪ್ಪ ಆಗೋದೇ ಇಲ್ಲ ಅದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ರಘುವೀರ್? ಅದೇ ಧನುಷ್ ಅವ್ರಿಗೆ ಎಲ್ಲೋ ಸಿಗಬೇಕಿತ್ತು. ಅವರು ಅದೇ ಹೇಳ್ತಾರೆ, ನಾನು ಇದನ್ನ ಜಾನ್ವಿ ಅವ್ರಿಗೆ ಕೊಡ್ಬೋದಿತ್ತು. ಯಾಕಂದ್ರೆ ಅವ್ರು ಆಟ ಆಡಿದ್ದಾರೆ, ಅವರು ತಗೊಂಡಿರೋ ನಿರ್ಧಾರ ಸರಿ ಅನ್ಕೊಂತೀನಿ. ಯಾಕಂದ್ರೆ ಎಲ್ಲಾ ಸತಿಗೂ ಬಂದು ನನಗೆ ಕೊಡಿ ಅಂತಾನೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿತ್ತು, ಅವ್ರಿಗೆ ಲಾಸ್ಟ್ ಟೈಮ್ ಆಡಿದ್ರು ಫೈನಲ್ ಕಂಟೆಂಡರ್ ಟಾಸ್ಕ್ಗೆ. ಆದ್ರೆ ಇವ್ರು ಏನಂದ್ರೆ ಜಾನ್ವಿ ಅವ್ರಿಗೆ ಹೇಳಿದ್ರು ಸ್ವಾರ್ಥಿ ಅಂತ. ಜಾನ್ವಿ ಅವ್ರ ಬಾಯಿಂದ ಹೇಳಿರೋದೇ ತಪ್ಪಂತೀನಿ. ಯಾಕಂದ್ರೆ ಅವ್ರ ಹೆಸರೇ ಅಲ್ಲಿ ತಗೊಂಡಿದ್ರು, ಮೊದ್ಲು ಅವ್ರ ಹೆಸರು ತಗೊಂಡಿರೋದೇ ಅವ್ರ ಹೆಸರು ತಗೊಂಡಿದ್ರು. ಆದ್ರೆ ಕೇಳಿದ್ರು ತಪ್ಪೇನು? ಸ್ವಾರ್ಥಿ ಅಂದ್ರೆ ಅಲ್ಲಿ ಹೋಗಿರೋದು ಇಂಡಿವಿಜುವಲ್ ಆಗಿ ಆಟ ಆಡಕ್ಕೆ. ಯಾರು ಈಗ ನಾಳೆ ದಿನ ಎಲಿಮಿನೇಟ್ ಆಗಿ ಹೋದ್ರೆ ಧನುಷ್ ಅವರೇ ಹೋಗ್ಬೇಕು ಅಲ್ಲಿ, ಯಾಕಂದ್ರೆ ಫೈನಲಿಸ್ಟ್ ಆಗಿದ್ರೆ ಅವ್ರಿಗೆ ಇಮ್ಯುನಿಟಿ ಸಿಕ್ತಿತ್ತು. ಹೌದು, ಸಿಕ್ತಿತ್ತು. ಆದ್ರೆ ಇವರು ಇಲ್ಲಿ ಸ್ವಾರ್ಥಿ ಅಂತ ಕಾಣಿಸ್ಕೊಂಡಿರೋದು ಅಶ್ವಿನಿ ಅವರೇ. ಅಶ್ವಿನಿ ಅವರು ಅವ್ರ ಆಟನ ಅವ್ರು ಆಡ್ದೇನೆ ತಗೊಂಡಿರೋದು, ಫ್ರೀ ಆಗಿ ತಗೊಂಡ್ರು. ಅದ್ರ ಮೇಲೆ ಬಂದು ಸ್ವಾರ್ಥ ಅಂತ ಹೇಳಿರೋದು ತಪ್ಪಂತ. ಯಾಕಂದ್ರೆ ಅವ್ರ ಆಟ ಆಡಿ ಅವರು ಒಂದು ಅವ್ರಿಗೇನ್ ಬೇಕಾಗಿರೋದನ್ನ ಅವ್ರು ಕೇಳ್ಕೊಂತಿದ್ದಾರೆ, ಅವ್ರಿಗೊಂದು ಅವಕಾಶ ಸಿಗಬೇಕಿತ್ತು ಕೇಳ್ಕೊಂತಿದ್ದಾರೆ. ಆದ್ರೆ ಅಶ್ವಿನಿ ಅವರು ಏನು ಆಟನೂ ಆಡಿಲ್ಲ, ಎಲ್ಲೋ ಒಂದ್ ಕಡೆ ಮನೇನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇಲ್ಲ. ಇವ್ರು ಫ್ರೀ ಆಗಿ ಇವರಿಗೆ ಆ ಒಂದು ಅವಕಾಶ ಬೇಕು. ಅವ್ರು ಮತ್ತವ್ರು ಬೇರೆಯವ್ರು ಕೇಳಿದ್ರು ಅದಕ್ಕೆ ಸ್ವಾರ್ಥ ಹೇಳೋದು ಸರಿ ಅಲ್ಲ ಅಂತೀನಿ. ನನಗಂತೂ ಹೀಗೆ ಅನಿಸ್ತು. ಎಸ್, ಇನ್ನು ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ಒಂದು ಪ್ರೋಮೋ ಇವಾಗ ತಾನೇ ಬಿಟ್ಟಿದ್ದಾರೆ. ಸೊ ಜಂಟಿಗಳ ಮಧ್ಯೆನೇ ಅಂದರೆ ಒಂದೊಂದೇ ಪೇರ್ ಕಿತ್ತಾಡ್ತಾ ಬರ್ತಿದ್ದಾರೆ. ಸೊ ಹಿಂದೆ ರಾಶಿಕಾ ಹಾಗೆ ಮಂಜು ಭಾಷಿಣಿ ಮಧ್ಯೆ ಕೂಡ ಒಂದು ಫೈಟ್ ಆಗಿದೆ. ಅಂದರೆ ವಾಶ್ರೂಮ್ ಕರೆದಾಗ ಬರಲ್ಲ ಅಥವಾ ಮೇಕಪ್ಪಿಗೆ ಕರೆದಾಗ ಬರಲ್ಲ ಅಂತ. ಈಗ ಮತ್ತೆ ಅಂದರೆ ಈ ಸತೀಶ್ ಮತ್ತು ಚಂದ್ರಪ್ರಭಾ ಅವ್ರು ತುಂಬ ಅಡ್ಜಸ್ಟ್ ಮಾಡ್ಕೊಂಡಿದ್ರು. ಅಂದರೆ ಸತೀಶ್ ಅವರಿಂದ ಇವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು, ವೇಟ್ ಮಾಡಿಸ್ತಾರೆ ಅಂತ. ಬಟ್ ಅಂದ್ರೂ ಒಂದು ವಾರದ ತನಕ, ಒಂದು 12 ದಿನ ತನಕ ಅಡ್ಜಸ್ಟ್ ಮಾಡ್ಕೊಂಡಿದ್ರು. ಬಟ್ ಇವತ್ತು ಫುಲ್ ಬರ್ಸ್ಟ್ ಓಪನ್ ಆಗಿದ್ದಾರೆ. ಸೊ ಇವತ್ತು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ? ಹೌದು, ಪ್ರತಿ ಸರನು ನಾವೇ ವೇಟ್ ಮಾಡ್ಬೇಕು, ಅವ್ರ ನಮ್ಮ ಸಲುವಾಗಿನ ವೇಟ್ ಮಾಡ್ಬೇಕು. ಪ್ರತಿಯೊಂದು ಮನುಷ್ಯಾಗೂ ಅವ್ರಿಂದ ಅಂದ ತಾಳ್ಮೆ ಅನ್ನೋದು ಇರ್ತೈತಿ. ಅದನ್ನ ಭಾಳ ಚೆಕ್ ಮಾಡಕ್ ಹೋಗ್ಬಾರ್ದ. ಅಂತದ್ರಾಗ ಸತೀಶ್ ಅವ್ರು ಹೆಂಗಿದ್ದಾರೆ ಹಂಗೆ ನಾವು ಸ್ವಲ್ಪ ಅವ್ರಿಗೆ ಅಡ್ಜಸ್ಟ್ ಆಗೋಣ ಅನ್ನೋ ರೀತಿ ಒಳಗೆ ಆಟ ಆಡ್ಬೇಕಿತ್ತು. ಬಟ್ ಅವ್ರು ಪ್ರತಿ ಸರನು ಏನ್ ಮಾಡ್ತಿದ್ದಾರೆ ಅಂದ್ರೆ ತಮ್ಮದು ಒಂದು ಸ್ಕಿನ್ ಕೇರ್ ಆಗಿರ್ಬೋದು, ತಮ್ಮ ಬಾಡಿ ಏನೋ ಒಂದು ಆಗಿದ್ರು ಬರೀ ತಮ್ಮ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಹೊರತು ಚಂದ್ರಪ್ರಭಾ ಅವ್ರ ಬಗ್ಗೆ ವಿಚಾರ ಮಾಡ್ತಿಲ್ಲ. ಇವರು ಒಂಥರ ಹೇಗೆ ಅಂತಂದ್ರೆ ಈ ಕಡೆ ಫುಲ್ ಸಿಟಿ ಅವರು ಅಲ್ಲ, ಈ ಕಡೆ ಫುಲ್ ಹಳ್ಳಿಯವರು ಅಲ್ಲ,
ಮಿಡಲ್ ಇದ್ ಬಂದವರು. ಹಂಗ ಇದ್ದಾಗ ಅವ್ರಿಗೆ ಏನ್ ಟೈಮ್ ಟು ಟೈಮ್ ಆಗ್ಬೇಕಲ್ಲ ಅದೆಲ್ಲ ಆದ್ರೇನೆ ಅವ್ರಿಗೆ ಒಂಥರ ಕ್ಷೇಮ. ಇವ್ರು ಅದನ್ನ ಅರ್ಥ ಮಾಡ್ಕೊತಿಲ್ಲ ಅಂತ ಅನ್ಕೊಂಡು ಇವತ್ತೊಂದು ಈ ಜಗಳ ಆಗೋಕೆ ಕಾರಣ ಆಗಿರೋದು. ಪ್ರತಿ ಸರಿ ಆದ್ರೂ ಅವ್ರು ಎಲ್ಲೋ ಪ್ರತಿಯೊಂದು ಅವ್ರಿಗೆ ಆಗಿರೋ ಒಂದು ನೋವನ್ನ ಅವರು ತಮ್ಮ ಹಾಸ್ಯದ ಮೂಲಕ ವ್ಯಕ್ತಪಡಿಸಿದ್ರು. ಮೊನ್ನೆ ಅದನ್ನ ನಾಮಿನೇಟ್ ಒಳಗ ಅದನ್ನೊಂದು ಕತೆ ರೂಪದೊಳಗೆ ಹೇಳಿದ್ರು. ಮತ್ತೆ ಹರಿಕತೆ ಅಟ್ಲೀಸ್ಟ್ ಅಷ್ಟೆಲ್ಲ ಹೇಳಿದ್ಮೇಲೆ ಆದ್ರೂ ಇವ್ರು ನನ್ನಿಂದ ಇವ್ರಿಗೇನೋ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಅವ್ರ ತಲೆಯಲ್ಲೂ ಇಲ್ಲ ಸತೀಶ್ ಅವ್ರ ತಲೆಯಲ್ಲಿ. ಹೌದು, ಹರಿಕತೆ ಮೂಲಕನೂ ಅದನ್ನ ಹೇಳ್ಕೊಂಡ್ರು. ಮೊನ್ನೆ ಕಿಚ್ಚ ಸುದೀಪ್ ಅವ್ರ ಮುಂದೆನೂ ಅದನ್ನ ಇವ್ರೇ ನನ್ನ ತಡ್ಕೋತಿದ್ದಾರೆ ಅಂತ ಬಾಯ್ ಬಿಟ್ಟು ತಾವೇ ಹೇಳಿದ್ರು ಅದನ್ನ ನಾನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅನ್ನೋದು ಅವ್ರ ತಲೆಯೊಳಗೆ ಎಲ್ಲೂ ಬರ್ಲಿಲ್ಲ. ಇನ್ನು ವಾಶ್ರೂಮ್ ಅಂತ ಬಂದಾಗ ಅದು ಮನುಷ್ಯನ ಸಹಜವಾದ ಸ್ಥಿತಿ ಅದನ್ನ ಯಾರಿಗೂ ತಡೆಯಕ್ಕಾಗಲ್ಲ ಏನಿಲ್ಲ. ಬಟ್ ಅದನ್ನಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಅವ್ರು ಅಲ್ಲಿ ಅನುಸರಿಸ್ಕೊಂಡು ಹೋಗ್ಬೇಕಿತ್ತು. ಬಟ್ ಈ ಸಣ್ಣ ರೀಸನಿಗೋಸ್ಕರ ಅವ್ರು ಜಗಳ ಮಾಡ್ಕೊಳ್ಳೋದು ತಪ್ಪು. ಆದ್ರೆ ಅರ್ಥ ಮಾಡ್ಕೊಳ್ಳೋದು ಬಹಳ ಪ್ರಮುಖವಾಗಿದ್ದು. ಅವ್ರವ್ರ ಮಧ್ಯೆ ಜಂಟಿಗಳಂತ ಹೇಳಿ ಟಾಸ್ಕ್ ಕೊಟ್ಟಾರಂದ್ರೆ ಇನ್ನೂ 1 ವೀಕ್ ಅವ್ರ ಇಬ್ರು ಜೊತೆಯಾಗೇ ಇರ್ಬೇಕು. ಇಂಥ ಹೊತ್ನಲ್ಲಿ ಅವ್ರವ್ರ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅವ್ರಿಬ್ರ ಮಧ್ಯೆ ಆಗಿರೋ ಜಗಳನ ಇನ್ನು ಯಾವುದಕ್ಕಂತ ಹೇಳಿ ಕಾದ್ ನೋಡ್ಬೇಕು. ಓಕೆ, ಇನ್ನು ಇಷ್ಟೊತ್ತು ನಮ್ಮ ಡಿಸ್ಕಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಇನ್ನು ಇವತ್ತಿನ ಪ್ರೋಮೋ ಪ್ರಕಾರ ಸತೀಶ್ ಹಾಗೂ ಚಂದ್ರಪ್ರಭಾ ನಡುವೆ ಒಂದು ದೊಡ್ಡ ಫೈಟ್ ನಡೀತಾ ಇದೆ. ಯಾವ ವಿಷಯಕ್ಕೆ ಫೈಟ್ ಆಯ್ತು, ಏನು ಎತ್ತ, ಇದೆಲ್ಲವನ್ನ ಕಾದ್ ನೋಡ್ಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.